ಇವತ್ತಿನ ದಿನದ ವಿಚಾರದಲ್ಲಿ ನಾವು ನೋಡ್ತಾ ಹೋದರೆ, ದಿನಮಾನಸ ನೋಡ್ತಾ ಹೋದರೆ, ವಸುಧೈವ ಕುಟುಂಬಕಂ ಅನ್ನುವಂಥದ್ದು ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ನನ್ನ ಆರಂಭಿಕ ಪ್ರಶ್ನೆ ಏನು ಮೇಡಮ್, ವಸುಧೈವ ಕುಟುಂಬಕಂ ಅಂದ್ರೆ ಏನು ಅಂತ ತಿಳಿಸ್ಕೊಳ್ಳಿ. ಆಕ್ಚುಲಿ ಎಲ್ರಿಗೂ ಗೊತ್ತು ಅದರ ಅರ್ಥ, ಆದ್ರೂ ಅದನ್ನ ಮರ್ತೋಗ್ತಾ ಇದ್ದಾರೆ. ಇಡೀ ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಯಿತು ದೇವರಿಂದ, ನಾರಾಯಣನಿಂದ. ಅವನು ಕೃಷ್ಣನ್ ಯಾವುದೇ ಅವತಾರ ತಗೊಳ್ಳಿ, ದಶಾವತಾರ, ಕೃಷ್ಣ ಅನ್ಬೋದು, ನಾರಾಯಣ ಅನ್ಬೋದು, ವಾಸುದೇವ ಅಂತ ಕರಿಬಹುದು. ಸೊ ಅದನ್ನೇ ವಸುದೈವ ಕುಟುಂಬಕಂ, ಅವನ ಕುಟುಂಬ ನಾವೆಲ್ಲರೂ ಅನ್ನೋದನ್ನ ಯಾಕೆ ಪುರಾಣಗಳ ಕಾಲದಿಂದ ಹೇಳ್ಕೊಂಬಂದ್ರು ಅಂದರೆ, ಸೈಂಟಿಫಿಕಲಿ ತಗೊಂಡ್ರು ಎಲ್ಲ ಜೀವಾತ್ಮದಲ್ಲಿರುವಂತಹ ಚೈತನ್ಯ ಮತ್ತು ಎನರ್ಜಿ ಇಟ್ಸ್ ಅ ಸೇಮ್ ಎನರ್ಜಿ. ನೀವು ಸೂರ್ಯ ಹೇಗೆ ಎಲ್ರಿಗೂ ಈಕ್ವಲ್ ಆಗಿ ಎನರ್ಜಿಯನ್ನು ಕೊಡ್ತಾನೋ, ಪಂಚಭೂತಗಳು ಹೇಗೆ ಈಕ್ವಲ್ ಆಗಿ ಎಲ್ಲರ ಜೊತೆನೂ ಇದೆಯೋ, ಅದೇ ರೀತಿ ನಮ್ಮಲ್ಲಿರುವಂತಹ ಜೀವಾತ್ಮದ ಚೈತನ್ಯ ಈಕ್ವಲ್ ಆಗಿ ಎಲ್ಲದರಲ್ಲೂ ಇರೋದ್ರಿಂದ ಅವನು ಪರಮಾತ್ಮ, ನಾವೆಲ್ಲರೂ ಜೀವಾತ್ಮ. ಸೊ ನಾವೆಲ್ಲರೂ ಅವನ ಕುಟುಂಬವೇ, ನಾವೆಲ್ಲರೂ ವಿ ಬಿಲಾಂಗ್ ಟು ಹಿಮ್. ಸೊ ಆ ಎನರ್ಜಿಯನ್ನು ಸೇರುವಂತಹ ಕುಟುಂಬದಲ್ಲಿರೋದ್ರಿಂದ ವಸುದೈವ ಕುಟುಂಬಕಂ ಅಂತ ಬಂತು. ಆದರೆ ನಾವು ಹೋಗ್ತಾ 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 ಸಮಾಜದಲ್ಲಿ ಏನು ಮಾಡ್ಕೊಂಡ್ವಿ, ಜಾತಿ ಭೇದ ಮಾಡ್ಕೊಂಡ್ವಿ, ಶ್ರೀಮಂತರು ಬಡವರು ಅಂತ ಮಾಡ್ಕೊಂಡ್ವಿ, ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಮಾಡ್ಕೊಂಡ್ವಿ. ಅವ್ನು ನಮ್ಮ ಬಾಂಧವ ಅಲ್ಲಪ್ಪ, ನಮ್ಮ ಕುಲದವನಲ್ಲಪ್ಪ, ಅವರು ಇವ್ರ ಮೇಲ್ಜಾತಿ, ಇವ್ರ ಕೀಳ್ ಜಾತಿ, ಇವ್ರು ಇಂಥವ್ರು ಅಂಥವ್ರು ಅಂತ ನಾವು ಡಿವೈಡ್ ಮಾಡ್ಕೊಳ್ತಾ ಹೋದ್ವಿ. ಖಂಡಿತ. ಆಮೇಲೆ ಇದು ಬರೀ ಭಾಷಣಕ್ಕಷ್ಟೇ ಸೀಮಿತ ಆಗ್ತಿದೆಯಾ ಅಂತ. ಬಹುಶಃ ನಾವು ಪೇಪರಲ್ಲಿ ಅಷ್ಟೇ ವಸುದೈವ ಕುಟುಂಬಕಂ ಅನ್ನುವಂಥ ನಾವು ನೋಡ್ತಿದ್ದೀವ. ಹಿಂದಿನ ತಲೆಮಾರಿಗೂ ಇವತ್ತಿನ ತಲೆಮಾರಿಗೂ ಇರುವಂಥ ಅಜಗಜಾಂತರ ವ್ಯತ್ಯಾಸ, ಆ ಬಗ್ಗೆ ಹೇಳೋದಾದ್ರೆ ಅದೇನಂದ್ರೆ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಎಲ್ಲ ನೋಡ್ಕೊಂಡ್ ಬಂದಾಗ ಅವಾಗೆಲ್ಲ ಧರ್ಮ ರಕ್ಷಣೆ ಇದ್ದಿದ್ರಿಂದ ಕೃತಯುಗದಲ್ಲಿ ನಾವೆಲ್ಲರೂ ಯಾವ ಮನೆಗೆ ಬೇಕಾದ್ರೂ ಹೋಗ್ಬೋದಿತ್ತು. ಅತಿಥಿ ಬಂದ್ರು ಅಂದ್ರೆ ಮೃಷ್ಟಾನ್ನ ಭೋಜನ ಹಾಕೋರು, ಏನಿಲ್ಲ ಅಂದ್ರು ಫಸ್ಟ್ ಅತಿಥಿ ಕೊಟ್ಬಿಟ್ಟು ನಾವು ಊಟ ಮಾಡ್ತಿದ್ವಿ. ಅದೆಲ್ಲ ಬಂತು. ಅದಾದ್ಮೇಲೆ ತ್ರೇತಾಯುಗ, ದ್ವಾಪರಯುಗ ಸ್ವಲ್ಪ 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 ಬದಲಾಗ್ತಾ ಬಂದ್ವಿ. ಕಲಿಯುಗಕ್ಕೆ ಬಂದಾಗ ನಾವು ಘೋರ ಕಲಿಯುಗನ ಇನ್ನು ನೋಡ್ಬೇಕು. ಕಲಿಯುಗದಲ್ಲಿ ನಾವಿಂಥ ವಾತಾವರಣ ಇದ್ದೇ ಇದೆ. ಆದ್ರೂ ವಸುದೈವ ಕುಟುಂಬಕಂ ಅರ್ಥ ತಿಳ್ಕೊಂಡ್ಬಿಟ್ಟಾಗ ಮನುಷ್ಯ, ಮತ್ತೆ ಜೀವಾತ್ಮದ ಬೆಲೆ ತಿಳ್ಕೊಂಡಾಗ, ಜೀವಾತ್ಮ ಪರಮಾತ್ಮದ ಎನರ್ಜಿನ ತಿಳ್ಕೊಂಡಾಗ ಆಕ್ಚುಲಿ ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಅದನ್ನೇ ಭಗವದ್ಗೀತೆ ಕೂಡ ಹೇಳೋದು. ಅದು ಪ್ರಾಣಿ ಆಗಿರಲಿ, ಮನುಷ್ಯ ಆಗಿರಲಿ, ಯಾವ ಜಾತಿ ಆಗಿರಲಿ, ಎಲ್ಲರನ್ನೂ ಸರಿಸಮಾನತೆಯಿಂದಾನೇ ಟ್ರೀಟ್ ಮಾಡಬೇಕು ಅಂತ.